ಹಾಯ್ ಸ್ನೇಹಿತರೆ ನಮಸ್ಕಾರ. ಇದು ವಿವೋ Y81 ಮಾಡಲ್ಲು ಪಾಸ್ವರ್ಡ್ ಅನ್ಲಾಕ್ಗೆ ಬಂದಿದೆ. ಇದು MTK ಚಿಪ್ಸೆಟ್ ಆಗಿರುತ್ತೆ. ಈ ವಿಡಿಯೋ ಸಮಥಿಂಗ್ ಸ್ಪೆಷಲ್ಲು, ಕೊನೆ ಗಂಟೆ ನೋಡಿದ್ರೆ ಯಾಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಜನರಲ್ ಆಗಿ ನಾವೇನು ಮಾಡ್ತೀವಿ, MTK UMTಯಲ್ಲಿ ಇಲ್ಲಿ ಬ್ರೋ ಮಾಡಲ್ ಕನೆಕ್ಟ್ ಆಗಲ್ಲ. ಪ್ರೀಲೋಡ್ ಎಕ್ಸ್ಪರ್ಟಲ್ಲಿ ವಿವೋ V3ನ ಸೆಲೆಕ್ಟ್ ಮಾಡಿಬಿಟ್ಟು ಫಾರ್ಮೆಟ್ ಫಂಕ್ಷನ್ಸಲ್ಲಿ ಸೇಫ್ ಫಾರ್ಮೆಟ್ ಪ್ಲಸ್ FRPನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ನ ಪ್ರೆಸ್ ಮಾಡ್ಕೊಂಡು USB ಕೇಬಲಿಂದ ಫೋನ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇದು ನಾವು ಜನರಲ್ ಆಗಿ ರೆಗ್ಯುಲರ್ ಆಗಿ ಎಲ್ಲ ಫೋನ್ಗೂ ಮಾಡೋಂಥ ಸ್ಟೆಪ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಓಕೆನಾ. ಈಗ ನನಗೆ ಏನಪ್ಪ ಅಂದರೆ ಎಲ್ಲ ಎಕ್ಸಿಕ್ಯೂಟ್ ಆಯಿತು. ಫೈನಲಿ ಏನಾಯಿತು ನನಗಿಲ್ಲಿ ಎಕ್ಸಿಕ್ಯೂಟಿಂಗ್ ಸೇಫ್ ಫಾರ್ಮೆಟ್ ಡನ್ನು, ರೀಸೆಟ್ಟಿಂಗ್ FRP ಓಕೆ ಅಂತ ಬಂತು. ಸೊ ಫೈನಲಿ ನಮ್ಮ ಕೆಲಸ ಆಯಿತು ಅಂತ ನಾನು ಅಂದ್ಕೊಂಡೆ. ಸೊ ಫೋನ್ ಆನ್ ಮಾಡಿದ ನಂತರ ನೆಕ್ಸ್ಟ್ ನನಗೆ ಸೇಮ್ ಅದೇ ರೀತಿ ಲಾಕ್ ಇದೆ, ಅದು ಜಸ್ಟ್ ತೋರಿಸ್ತು ಬಟ್ ಲಾಕ್ ಅನ್ನೋದು ಹೋಗಿಲ್ಲ. ಸೊ ತುಂಬ ತಲೆ ಕೆಡ್ಸ್ಕೊಂಡೆ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಎಲ್ಲೂ ಸೊಲ್ಯೂಷನ್ ಸಿಗಲಿಲ್ಲ. ಸೊ ನಾನೇ ಏನೋ ಒಂದು ಐಡಿಯಾ ಮಾಡಿದೆ, ಬ್ಲೈಂಡಾಗಿ ಆಗೋಯ್ತು, ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಏನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಆ ರೀತಿ ಟ್ರೈ ಮಾಡಿ ಪಕ್ಕ ಆಗುತ್ತೆ. ಇಲ್ಲಿ ಬ್ರ್ಯಾಂಡಲ್ಲಿ ವಿವೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ಗಡೆ. ಓಕೆನಾ. ನಂತರ ಇಲ್ಲಿ ವಿವೋ Y81s ಅಂತಿದೆ ನೋಡಿ, ವಿವೋ Y81s ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಾರ್ಮೆಟ್ ಫಂಕ್ಷನ್ಸಲ್ಲಿ ನೀವೇನು ಮಾಡಬೇಕು ಗೊತ್ತಾ, ಎರೇಸ್ ಡಾಟಾ ಅಂತ ಇದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಿಕ್ಯೂಟ್ ಮಾಡಿಬಿಟ್ಟು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ನ ಪ್ರೆಸ್ ಮಾಡಿಕೊಂಡು USB ಕೇಬಲಿಂದ ಕನೆಕ್ಟ್ ಮಾಡಿ. ನಿಮಗೆ ಈ ಕೆಲಸ 100% ಆಗುತ್ತೆ ನೋಡಿ. ಈ ರೀತಿ ಎಲ್ಲ ನಿಮ್ಗೆ ಬರುತ್ತೆ. ಇಲ್ಲಿ ನೋಡಿ ಎರೇಸಿಂಗ್ ಯೂಸರ್ ಡಾಟಾ ಓಕೆ ಅಂತ ಬಂತು. ಅಲ್ಲಿಗೂ ಡೌಟ್ ಇತ್ತು ನನಗೆ. ಸೊ 100% ಆಯಿತು ನೋಡಿ. ಈ ಕೆಲಸ ಆಯಿತು. ಬಟ್ ಯೂಟ್ಯೂಬಲ್ಲಿ ನಾನು ತುಂಬ ವೀಡಿಯೋ ಸರ್ಚ್ ಮಾಡಿದೆ, ಯಾವುದೂ ಆಗಿಲ್ಲ. ಇದು ನಾನು ಓನಾಗಿ ಟ್ರೈ ಮಾಡಿದೆ. ಇದು 100% ಸಕ್ಸಸ್ಫುಲ್ ಆಯಿತು. ತುಂಬಾ ಖುಷಿ ಆಯಿತು. ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗರನ್ನ ಬೆಳೆಸಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.